ಈಗ ಸಣ್ಣ ಮನೆ, ಸಣ್ಣ ಹಳ್ಳಿ ಕಡೆ ಇದ್ದಾಗ ಸಣ್ಣ ಮನೆಯಲ್ಲಿ ಇದ್ದಂಥವ್ರು ಅಷ್ಟು ದೊಡ್ಡ ಮನೆ, ದೊಡ್ಡ ಮನೆಯಲ್ಲಿ ಅಷ್ಟೆಲ್ಲಾ ವ್ಯವಸ್ಥೆ ನಿಮ್ಗೆ ಹೆಂಗ ಅನ್ಸದ್ ಫಸ್ಟ್ ನೋಡ್ತಿದ್ದಂಗೆ? ಫಸ್ಟ್ ನೋಡ್ಸಾಗ ಖುಷಿ ಆಗ್ಬಿಡ್ತೀವಿ ನಾವು. ಎಲ್ಲ ತಿರುಗಾಡಿ ನೋಡಿದಾರ ಮನಿ ವಾದ್ರಪ್ಲೇನೆ. ಆ ಬೆಡ್ರೂಮು, ಅದು ಕಿಚನ್ ರೂಮ್ ತುಂಬಾ ಚೆನ್ನಾಗ್ಯದ ಬಿಡ್ರಿ. ಅಲ್ಲೇ ಡ್ಯಾನ್ಸ್ ಮಾಡ್ಕೊತ, ಅಲ್ಲೇ ಅಡ್ಗೆ ಮಾಡ್ಕೊತ, ಅಲ್ಲೇ ಉಣ್ಕೊಂತ ತುಂಬಾ ಚೆನ್ನಾಗೈತ್ರಿ ಎಲ್ಲ ಅಷ್ಟ. ಎಲ್ಲಿ ಬೇಕಾದ್ರೆ ಇಷ್ಟೇ ರೂಮಿಗೆ ಒಂದು 5-6 ಆ ಮೂಲಿಗೆ ಒಂದು ಕ್ಯಾಮ್ರಾ, ಈ ಮೂಲಿಗೆ ಒಂದು ಕ್ಯಾಮ್ರಾ, ಈ ಕಡೆ ಆ ಕ್ಯಾಮ್ರಾ ನೋಡೇ ನನ್ ಗಾಬರಿ ಆಗಿದ್ದೆ ರೀ. ಖುಷಿ ಐತ್ರಿ ಅದು. ಕ್ಯಾಮ್ರಾ ಜೊತೆ ಕ್ಯಾಮ್ರಾ ಜೊತೆ ಮಾತಾಡ್ತಿದ್ದೇರಿ. ಏನನ್ನು ಬೇಡಿದ್ರೆ ಕೊಡ್ಬೇಕನ್ನೋದೈತ್ರಿ ಹಿಂಗ್ ಮಾಡೋರು, ಏನೇನಿಲ್ಲ ಅಂದ್ರೆ ಹಿಂಗ್ ಮಾಡೋರು, ಇಲ್ಲ ಅನ್ನೋದಕ್ಕೆ ಹಿಂಗ್ ಮಾಡೋದು ಕ್ಯಾಮ್ರಾ. ನಾವು ನಮಸ್ಕಾರ ಅಂದ್ರೆ ಹಿಂಗ್ ಮಾಡೋದು, ನನ್ಗೆ ಅದನ್ನೇ ಖುಷಿ ಆಗ್ತಿತ್ರಿ. ಕ್ಯಾಮ್ರಾನು ಕೂಡ ಅಲ್ಲಿ ಮಾತಾಡ್ತಾ ಕ್ಯಾಮ್ರಾನು ಮಾತಾಡ್ತಿತ್ತು ನೋಡ್ರಿ. ಅದೇ ನೋಡಿ ನನ್ ಫಸ್ಟ್ ಟೈಮ್ ಅಲ್ರಿ ಈ ತರ ಎಲ್ಲ? ಫಸ್ಟ್ ಟೈಮ್ ನೋಡಿದ್ದು. ಆದ್ರೆ ಕ್ಯಾಮ್ರಾ ಅಂದ್ರೆ ಇಂತಲ್ಲಿ ಇರ್ತಾವಲ್ಲ, ಇಟ್ಟಿರ್ತಲ್ಲ, ಅವು ನೋಡಿದ್ದೆ. ಈಗ ಮಾತಾಡೋ ಕ್ಯಾಮ್ರಾ ನೋಡಿದ್ದೆ ಅಲ್ಲ ರೀ. ಫಸ್ಟ್ ಟೈಮ್ ಮಾತಾಡೋ ಕ್ಯಾಮ್ರಾ ಎಲ್ಲ ನೋಡ್ಕೊಂಡ್ ಬಂದ್ರಿ? ಎಲ್ಲ ಕಡೆ ಒಂದು ಮೂಲಿಗೆ ಬಿಟ್ಟಿಲ್ಲ ಅಷ್ಟು ಕ್ಯಾಮ್ರಾಗಳ. ಇನ್ನ ಲೆಕ್ಕ ಮಾಡ್ಕೋಬೇಕಂದ್ರೆ ಅವು ಲೆಕ್ಕ ಮಾಡ್ಕೊಳ್ಳೋದು ಆಗಟಿಗೆ ಈ ಕಡೆ ಬಂದೇರಿ. ಈಗ ರೀ ಬಿಗ್ ಬಾಸ್ ಇಂದ ಬಂದ್ರಲ್ರಿ, ಊರಿಂದ ಈಗ ಫೋನ್ ಮಾಡಿದ್ರ ನಿಮ್ಮ ಊರಿಂದ ಎಲ್ಲ? ನಮ್ಮ ಮೇಡಮರಿಗೆ ಮಾಡಿದ್ರಂತ್ರಿ. ನಮ್ಮ ಚೇರ್ಮನ್ ರೀ, ನಾವ್ ಮಾತಿರ್ಲಿರಿ. ಮಲ್ಲಮ್ಮನ ಕರ್ಕೊಂಡು ಮನಸ್ಸರು ನೀವು ಬರ್ರಿ ಮೇಡಮರೇ ಸನ್ಮಾನ ಮಾತಾಡ್ರಿ ಅಂತ ಹೇಳಿದ್ರಿ ನಮ್ಮ ಮೇಡಮರು. ಖುಷಿ ಆಗ್ಯದ ಎಲ್ಲ ಖುಷಿ ಆಗ್ಯದ. ನಮ್ಮೂರ್ ಮರ್ಯಾದಿತ್ತು ಉಳಿಸಿದ್, ನಮ್ಮೂರ್ ಮರ್ಯಾದಿತ್ತು ಅಂದಳು ಅಂತ ಮಾತಾಡ್ಕೋತಾರಂತ್ರಿ. ಅಲ್ಲಿ ಒಬ್ಬ ಗಾರೆ ಕೆಲ್ಸಕ್ಕೆ ಬಂದ್ರಿ ನಮ್ಮೂರವ್ರೆ, ಹೇಳ್ತಿದ್ದವ್ರಿ. ಬೆಂಗಳೂರಿಗೆ ಬಂದಾಗ ಒಂದ್ಸರಿ ಈ ಗಾರೆ ಕೆಲ್ಸಕ್ಕೆ 15 ವರ್ಷದಿಂದ ಗಾರೆ ಕೆಲ್ಸಕ್ಕೆ ನಾನು ಬಂದೆ ಅಂದಾಗ ಈ ತರದ ಒಂದು ಶೋಗೆ ನಾನು ಕೂಡ ಹೋಗ್ತೀನಿ ಅಂತ ಯಾವತ್ತಾದ್ರೂ ಅನ್ಕೊಂಡಿದ್ರಿ? ಗಾರೆ ಕೆಲಸ ಮಾಡೋರಿಗೆಲ್ಲ ಕರ್ಕೋತಾರಂತ ಮನ್ಸ್ ಕನ್ಸಲ್ಲಿ ಹೆಂಗ ಮೂಡ್ತದ್ರಿ. ಒಬ್ಬೊಬ್ಬರಿಗೆ ಸಾಲಿ ಕಲ್ತವ್ರಿಗೆ ಅನ್ಸಂಗಲ್ಲ, ಮತ್ ನಮ್ಮಂತವ್ರಿಗೆಲ್ಲ ಹೆಂಗ ಅನಿಸ್ತದ್ರಿ? ಇವತ್ತು ನೀವು ಬಿಗ್ ಬಾಸ್ ಹೋಗಿ ಬಂದಿರೋದು ಸಾಕಷ್ಟು ಜನಕ್ಕೆ ಇದೊಂದು ಆಶ್ಚರ್ಯ ಇದೆ, ಸ್ಫೂರ್ತಿ ಕೊಟ್ಟಿದೆ. ಈ ವಯಸ್ಸಲ್ಲೂ ಈ ರೀತಿಯಾದಂತಹ ಕಾಂಪಿಟೇಟ್ ಆಗಿ ಮಾಡ್ತಾ ಇದಾರೆ. 5 ವಾರ ಅಂದ್ರೆ ಸಾಮಾನ್ಯ ಅಲ್ಲಮ್ಮ ಇದು. ಕಳೆದಿರೋದು 5 ವಾರನ ನಮಗಿನ್ನ ಕಡಿಮೆನೇ ಐತ್ರಿ. ಎಲ್ಲಿ ಜನರು ಬೇಗ ಬಂದ್ರು, ಈಕಿಗೆ ಏನು ಇದ್ದೇ ಇಲ್ಲ ಪದ್ಯ ಇಲ್ಲ ಅಂತಾರತ್ ನನಗೆ ಅದನ್ನೇ ಭಾಳ ಅನಿಸ್ತಿತ್ರಿ. ಅದ್ರ ಹೊರಗಡೆ ಬಂದಿಂದ ಗೊತ್ತಾಯ್ತ್ರಿ ಇಷ್ಟು ನನಗೆ ಇಷ್ಟ ಆಗ್ಯದಂತ. ಅದೆಲ್ಲನೂ ಮರೆಮಾಚಿ ಮಲ್ಲಮ್ಮ ಅಂದ್ರೆ ಬಿಗ್ ಬಾಸ್ ಅಲ್ಲಿ ಈಗ ಆಟ ಆಡಿದ್ದು, ಅವ್ರಲ್ಲಿ ಏನು ಇದನ್ನ ಮಾಡಿದ್ರು ಅದು ಮಾತ್ರ ಈಗ ಇದಾಗ್ತಾ ಇರ್ತಕ್ಕಂಥದ್ದು. ಅಷ್ಟೇ ಸಾಕ್ರಿ ನಿಮಗೆಲ್ಲ. ಈಗ ಮತ್ತೊಂಥರ ಧೈರ್ಯ ಬಂದಿದೆ. ಮತ್ತೊಂಥರ ಧೈರ್ಯ ಬಂದ್ರಿ. ಈ ಕ್ಯಾಮ್ರಾ ಮುಂದೆ ಮಾತಾಡ್ಲಕ್ ಭಯ ಆಗ್ತೈತ್ರಿ. ಈಗ ಏನು ಭಯ ಇಲ್ಲ, ಏನಿಲ್ಲ. ಫಸ್ಟಿಗೆ ರಾಜೇಶ್ ಸರ್ ಹಿಂಗಿಟ್ಟು ಇದ್ರಾಗ ಮಾತಾಡ್ಸಲ್ಲ, ಅವಾಗ ಇನ್ಸ್ಟಾಗ್ರಾಮ್ ಮಾಡಾಗ ಅವಾಗ ಸ್ವಲ್ಪ ಹೆದರ್ಕೊಂಡಂಗ ಆಗ್ತಿತ್ರಿ ಇದು ಮಾತಾಡಕ. ಈಗೇನು ಭಯ ಇಲ್ರಿ, ಮಾತಾಡ್ತೀನಿ ಈಗ. ಸ್ಟೇಜ್ ಮೇಲೆ ಹೋದ್ರಿಲ್ಲ ಸುದೀಪ್ ಸರ್ ಜೊತೆ ಫಸ್ಟ್ ಟೈಮ್ ಹೋದಾಗ? ಅವಾಗ ಕೆಳಗಡೆನು ಜನ, ಎದುರಿಗೆ ಸುದೀಪ್ ಸರ್ ಹೆಂಗೆ ಇದನ್ ಮಾಡಿದ್ರಿ? ಹಂಗೆ ಧೈರ್ಯ ಬಂತ್ರಿ. ನೋಡಿರ್ಬೇಕಲ್ಲ, ನೋಡಿರಿಲ್ಲ? ಅದೇ ನೋಡಿದ್ವಿ. ಚೆನ್ನಾಗಿ ಮಾತಾಡಿದಿರ ಸುದೀಪ್ ಸರ್ ಕೂಡ. ಚೆನ್ನಾಗಿ ಮಾತಾಡಿದಿರ. ಯಾವ್ದು ಅಂಜಿಕೆ ಅಳಕಿಲ್ದ? ಇಲ್ಲ ಅಂಜಿಕೆ ಧೈರ್ಯ ಬಂತ್ರಿ. ಅಲ್ಲಿ ವಾದಿಂದಿ ಡಿಪ್ಸ್ ಹೊಡೆದ್ರಿ, ಮತ್ತೆ ಅಲ್ಲಿ ಎಕ್ಸರ್ಸೈಸ್ ಎಲ್ಲ ಮಾಡಿದ್ರಿ. ಹೌದು. ಸೊ ಯಾರಿಗೂ ಕಮ್ಮಿ ಇಲ್ಲ ಅನ್ನೋದನ್ನ ಬಿಗ್ ಬಾಸ್ ಮೂಲಕ ಮತ್ತೆ ಪ್ರೂವ್ ಮಾಡಿದೀರಾ. ಹೌದ್ರಿ. ಸಾಕ್ರಿ, ಅದೇ ಒಂದಿಷ್ಟಿದ್ದು ಸಾಕು ನಮ್ಗೆ. ಏನೇನ್ ಬೇಕು ಹೇಳ್ರಿ.